ಹಲೋ ಗೈಸ್, ವೆಲ್ಕಮ್ ಟು ಅಪ್ಪು ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಗೊಳ್ಳಿ ನನ್ನ ಫೋಟೋ ಒಂದು. ನೆಕ್ಸ್ಟ್ ಏನೇನು ಅಪ್ಡೇಟ್ಸ್ ಆಗುತ್ತೆ ನಾನು ಹೇಳ್ತೀನಿ, ದಯವಿಟ್ಟು ವಿಡಿಯೋ ನೋಡಬೇಡಿ. ನಾನಂತೂ ಅಪ್ಸರ ಥರ ಇದ್ದೀನಪ್ಪ, ಏನಂತೀರಾ? ಹಾಯ್, ಎಲ್ಲೋ ಎಲ್ರಿಗೂ ನಮಸ್ಕಾರ. ಹೌ ಯು ಆಲ್? ಸೊ ಐ ಹೋಪ್ ಯು ಆಲ್ ಆರ್ ಸೂಪರ್ ಅಂತ. ಸೊ ಇವತ್ತು ನಾವೆಲ್ಲ ನಮ್ಮ ಆಫೀಸ್ ಕಡೆಯಿಂದ ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ರೆಸಾರ್ಟಲ್ಲಿ ಏನೆಲ್ಲ ಇರುತ್ತೆ, ಏನೇನು ಇರಲ್ಲ, ಹೇಗಿದೆ, ಸೊ ಎಲ್ಲನೂ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ಏನೇನು ಫಂಕ್ಷನ್ ನಡೆಯುತ್ತೆ, ಸೊ ಎಲ್ಲ ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಾವು ಅರ್ಲಿ ಮಾರ್ನಿಂಗ್ 8:30 ಆಗಿಬಿಟ್ವಿ ಮೈಸೂರಿಂದ. ಹೋಗ್ತಾ ಅಂತೂ ನಾವಂತೂ ಸಿಕ್ಕಾಬಡೆ ಮಜಾ ಮಾಡಿದ್ವಿ, ಎಲ್ಲರೂ ಸಖತ್ತಾಗಿತ್ತು. ಸ್ಫೂರ್ತಿ, ಹಾಯ್ ಗಾಯ್ಸ್. ಹಾಯ್ ಹಾಯ್ ಹಾಯ್, hello guys, welcome back to my ನಾವು ರೆಸಾರ್ಟ್ ರೀಚ್ ಆಗೋಷ್ಟೊತ್ತಿಗೆ ಆಫ್ಟರ್ನೂನ್ ಆಗಿಬಿಟ್ಟಿತ್ತು. ಸೊ ಎಲ್ಲರೂ ಡ್ಯಾನ್ಸ್ ಮಾಡಿ ಫುಲ್ ಸುಸ್ತಾಗ್ಬಿಟ್ಟಿದ್ರು ರೀಚ್ ಆಗೋಷ್ಟೊತ್ತಿಗೆ. ರೆಸಾರ್ಟ್ ಔಟರ್ ವ್ಯೂವೇ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾವೆಲ್ಲ ಅನ್ಕೋತಾ ಇದ್ವಿ, ವಾವ್, ಇನ್ನು ಒಳಗಡೆ ಇನ್ನು ಎಷ್ಟು ಚೆನ್ನಾಗಿರ್ಬೋದು ಅಂತ. ಬಟ್ ನಿಜವಾಗ್ಲೂ ಇಲ್ಲಿ ಹೇಗಿದೆಯೋ ಲೈಕ್ ಒಳಗಡೆನೂ ಫೆಸಿಲಿಟೀಸ್ ಎಲ್ಲ ಹಾಗೆ ತುಂಬ ಚೆನ್ನಾಗಿತ್ತು ಇಲ್ಲಿ. ನಾವು ನಮ್ಮ ಲಗೇಜ್ನೆಲ್ಲ ತೊಗೊಂಡು ರೆಸಾರ್ಟ್ ಎಂಟ್ರೆನ್ಸ್ ಹತ್ರ ಹೋಗ್ತಾ ಇದ್ದೀವಿ. ಸೊ ನಾವು ಬಂದಿದ್ದು ರೆಸಾರ್ಟ್ ಬಂದು ಕ್ಲಬ್ ಕಬನ ಅಂತ, ತುಂಬ ಚೆನ್ನಾಗಿದೆ, ಎಂಟ್ರೆನ್ಸೇ ತುಂಬ ಚೆನ್ನಾಗಿದೆ. ಹಾಗೆಯೇ ಅಲ್ಲಿ ಎಂಟರ್ ಆದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ಟು ವೆಲ್ಕಮ್ ಮಾಡಿದ್ರು. ಇಲ್ಲಂತೂ ಲೈಕ್ ಫ್ಲವರ್ ಗಾರ್ಡನ್ನ ತುಂಬ ಚೆನ್ನಾಗಿ ಮಾಡಿದರು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಫೋಟೋ ಸೆಕ್ಷನ್ಗೆಲ್ಲ ತುಂಬ ಚೆನ್ನಾಗಿತ್ತು ಅಲ್ಲೆಲ್ಲ ವ್ಯೂ. ಇದು ರಿಸೆಪ್ಷನ್ ಸೆಕ್ಷನಲ್ಲಿ ಅವರೆಲ್ಲ ತುಂಬ ಆ್ಯಂಟಿಕ್ ಪೀಸ್ಗಳನ್ನ ತುಂಬ ಚೆನ್ನಾಗಿ ಶೋಕೇಸ್ ಮಾಡಿದರು. ಹಾಗೆ ಹಳೆಯ ಕಾಲದ ಇನ್ಸ್ಟ್ರೂಮೆಂಟ್ಸ್ ಎಲ್ಲನೂ ಅದನ್ನು ಕೂಡ ಶೋಕೇಸ್ ಮಾಡಿದರು. ತುಂಬ ಚೆನ್ನಾಗಿತ್ತು ಇದು ಕೂಡ. ಯೂಶ್ವಲಿ ಹೆಣ್ಮಕ್ಳೆಲ್ಲ ಆಚೆ ಹೋದರೆ ಅವ್ರು ಫಸ್ಟು ನೋಡೋದು ಎಲ್ಲರೂ ಸ್ಟೇ ಆಗಬೇಕು ಅಂದರೆ ಓಕೆ ಅಲ್ಲೆಲ್ಲ ವಾಶ್ರೂಮ್ ಕ್ಲೀನ್ ಇದೆಯೋ ಇಲ್ವೋ ಅಂತ. ಇಲ್ಲಿ ಎಂಟ್ರೆನ್ಸ್ ವಾಶ್ರೂಮೇ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಲೈಕ್ ಲೈಟ್ಸ್ ಎಲ್ಲ ಹಾಕ್ಬಿಟ್ಟು ಫುಲ್ ಅಟ್ರಾಕ್ಟಿವ್ ಆಗಿತ್ತು. ಅದೇನೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಅವರು. ಓಕೆ ಓಕೆ ಓಕೆ, ಇದು ಆಫ್, ಇದು ಆನ್. ಆಕ್ಸಿಲೇಟರ್ ಬ್ರೇಕ್. ಸೊ ಆಫ್ಟರ್ನೂನ್ ನಾವೆಲ್ಲ ಚೆಕ್-ಇನ್ ಆಗಿ ನಮ್ಮ ರೂಮ್ಗೆ ಹೊರಟ್ವಿ. ಶಟರಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡು ಹೋದರು ನಮ್ಮ ರೂಮ್ ಹತ್ರ. ಲೈಕ್ ಆ ರೆಸಾರ್ಟ್ ಎಂಟ್ರೆನ್ಸಿಂದ ನಮ್ಮ ರೂಮ್ ತುಂಬ ದೂರ ಇತ್ತು. ಸೊ ಏನಾದ್ರು ಮತ್ತೆ ಬರಬೇಕು ಮತ್ತೆ ಹೋಗಬೇಕು ಅಂದರೆ ಸೊ ಇದರಲ್ಲೇ ಓಡಾಡ್ತಿದ್ವಿ ನಾವು. ಸೊ ಇದ್ರ ಜೊತೆಗೆ ಅದೊಂದು ವ್ಯಾನ್ ಕೂಡ ಇದೆ, ಅದರಲ್ಲಿ ಕೂಡ ಅವ್ರು ಪಿಕಪ್ ಡ್ರಾಪ್ ಮಾಡ್ತಾಯಿದ್ರು. ವೆಲ್ಕಮ್ ಡಾಟ್ ಯು. ಗೈಸ್, ಇಲ್ಲಿ ನೋಡ್ಬೋದು, ಅಂಕಲ್ ತೋರಿಸ್ತೀವಿ. ಅಂಕಲ್ ಓಡಿಸ್ತಾ ಇದ್ದಾರೆ, ನಮಗೂ ಕಲ್ಸ್ಕೊಟ್ಟಿದ್ದಾರೆ ನೋಡಿ. ನಾವು ಹೋಗ್ತಾ ಇದ್ದೀವಿ. ಗೈಸ್, ಅಂಕಲ್ ಕೊಡಂಗಿಲ್ಲ, ನಾವು ಅದು ಟ್ರೈ ಮಾಡ್ತಿದ್ವಿ. ಎಲ್ಲರೂ ಹಾಯ್ ಮಾಡಿ. ಸೊ ಇಲ್ಲಿ ಹೇಗೆ ಅಂದರೆ ಲೈಕ್ ಇದು ನೋಡಿದ್ರೆ ನಾವು ಯಾವುದೋ ಏರಿಯಾಗೆ ಬಂದಿದ್ದೀವಿ ಅಂತ ಅನಿಸ್ತಾ ಇತ್ತು, ಯಾಕೆಂದರೆ ಕಂಟಿನ್ಯೂಸ್ ಫುಲ್ ಮನೆಗಳೇ ಇತ್ತು. ಸೊ ಇದೆಲ್ಲ ವಿಲ್ಲಾಸ್ಗಳು, ಲೈಕ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನಮಗೆ ಕೊಟ್ಟಿದ್ದು ತುಂಬ ದೊಡ್ಡದು ಕೊಟ್ಟಿದ್ರು, ವಿಲ್ಲನಂತೂ ಸಕ್ಕತ್ತಾಗಿತ್ತು ನಮಗೆ ಕೊಟ್ಟಿದ್ದು. ಸೊ ಟೋಟಲ್ ಕ್ಲಬ್ ಕಬನ 280 ಎಕರ್ಸ್ ಇದೆ ಅಂತೆ. ಆ ಅಂಕಲ್ ಹೇಳಿದ್ರು. ಇಷ್ಟು ದೊಡ್ಡದಿದೆ ಅಲ್ವಾ.
ಸೊ ಇದನ್ನು ಬಾಯ್ಸ್ಗೆ ಅಂತ ಕೊಟ್ಟರು, ನಮಗೆ ಇನ್ನೊಂದು ಬೇರೆ ವಿಲ್ಲಾ ಕೊಟ್ಟರು. ನಮಗೆ ಕೊಟ್ಟಿದ್ದ ವಿಲ್ಲಾ ಅಂತೂ ತುಂಬ ಚೆನ್ನಾಗಿತ್ತು. ನೀವು ನೋಡ್ತಾ ಇದ್ದೀರಲ್ಲ, ತುಂಬ ಸ್ಪೇಷಿಯಸ್ ಆಗಿತ್ತು, ಆಚೆನೂ ತುಂಬ ಜಾಗ ಇತ್ತು. ಸೊ ಕೆಳಗಡೆ 3 ರೂಮ್ ಇತ್ತು ವಿತ್ ಅಟ್ಯಾಚ್, ಎಲ್ಲ ಕಡೆನೂ ಫುಲ್ ಅಟ್ಯಾಚ್ ವಾಶ್ರೂಮ್ ಇತ್ತು. ಕೆಳಗಡೆ ಒಂದು ಮಾತ್ರ ಕ್ಲೋಸ್ ಆಗಿತ್ತು, ಮೋಸ್ಟ್ಲಿ ಗೋಡನ್ ಥರ ಏನೋ ಮಾಡ್ಕೊಂಡಿದ್ರು ಅನಿಸುತ್ತೆ. ಹಾಗೆ ಕೆಳಗಡೆನೇ ಕಿಚನ್ ಕೂಡ ಇತ್ತು. ಸೊ ಕಿಚನಲ್ಲಿ ಕಾಫಿ ಟೀ ಏನಾದರೂ ಮಾಡ್ಕೊಳ್ಳೋ ಹಾಗಿದ್ರೆ ಮಾಡ್ಕೋಬೋದಾಗಿತ್ತು. ಸೊ ಅದಕ್ಕೂ ಅವರು ಎಲ್ಲ ಇಟ್ಟಿದ್ರು ಅಲ್ಲಿ. ಸೊ ಮೇಲ್ ಕೂಡ 4 ರೂಮ್ ಮಾಡಿದರು ವಿತ್ ಅಟ್ಯಾಚ್ ವಾಶ್ರೂಮ್ ಪ್ಲಸ್ ಬಾಲ್ಕನಿ. ಎಲ್ಲ ರೂಮ್ಸಲ್ಲೂ ಇತ್ತು. ಲೈಕ್ ತುಂಬ ಚೆನ್ನಾಗಿತ್ತು ಮಾತ್ರ. ಇಲ್ಲಿ ರೂಮ್ಸ್ ಮಾತ್ರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ವಾಶ್ರೂಮ್ ಕೂಡ. ನಾವು ಲಗೇಜ್ನೆಲ್ಲ ರೂಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಊಟಕ್ಕೆ ಅಂತ ಹೊರಟ್ವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ವೆರೈಟೀಸ್ ಎಲ್ಲ ಇತ್ತು. ಸರ್ ಎಷ್ಟು ಎಕರೆ ಇದೆ ಇದು? 258 acres ಐತೆ. 258 acres. 280. ಓ ಮೈ ಗಾಡ್. 280 acres. ಓನರ್ ಯಾರು? ಓನರ್ ಮಗ. ಮೈಸೂರಲ್ಲಿ ಇದೆಯಲ್ಲ. ಬೀದರ್ಗೆ ಬಂದ್ರಾ ರೂಮ್ದು? ಓಕೆ. ಮೇಲ್ಗಡೆ ನಾವಿದ್ದೀವಲ್ಲ, ಮನೇಲಿದ್ದಾರಾ? ಬಿಡಿ. ಚೇಂಜಿಂಗ್ ರೂಮ್ ಇದೆಯಾ ಅಂತ ಹೇಳಿ. ಗೈಸ್, ನಮ್ಮ ಜೊತೆ ಒಂದು ಕೊಲೀಗ್ ಇದ್ದಾರೆ, ಝೋಹಾ ಅಂತ. ಲಿಟ್ರಲಿ ಎಷ್ಟು ಎಕ್ಸ್ಟ್ರಾಡಿನರಿ ಆಗಿ ಆಡ್ತಾ ಇದ್ದಾರೆ ಅಂದರೆ ನೀವು ಕೇಳಿರ್ಬೋದು. ಕಿಪ್ಪಿ ಕೀರ್ತಿ ಏನಂದ್ರೆ ಇಂಟ್ರೆಸ್ಟಿಂಗ್ ಪರ್ಸನ್ ಕಿಪ್ಪಿ ಕೀರ್ತಿ ಆಗಿರ್ಬೋದು. ಸೇಮ್ ಅವ್ರ ಥರನೇ ಇದ್ದಾರೆ. ಓಕೆನಾ? ಅವ್ರನ್ನ ಇಷ್ಟಲ್ಲೇ ರಿವೀಲ್ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಪ್ರಣನ ನಿಮ್ಮ ಜೊತೆ ನಾನು ಹೇಳ್ತೀನಿ ನನಗಿದು ಬೇಕು ಅಂತ. ಊಟ ಆಯಿತು ಎಲ್ಲರದು. ಈಗ ನಾವು ಊಟ ಅಂತೂ ನಮ್ಮೆಲ್ರಿಗೂ ತುಂಬಾ ಇಷ್ಟ ಆಯಿತು. ಸೊ ಊಟ ಮುಗಿಸ್ಕೊಂಡು ಮತ್ತೆ ನಾವು ನಮ್ಮ ವಿಲ್ಲಾಗೆ ಬಂದ್ವಿ. ಬಿಕಾಸ್ ಈವ್ನಿಂಗು ಫಂಕ್ಷನ್ ಇತ್ತು. ಸೊ ರೆಡಿ ಆಗಬೇಕಾಗಿತ್ತು. ಅಟ್ಲೀಸ್ಟ್ ಸ್ವಲ್ಪ ಟೈಮ್ ಆದರೂ ರೆಸ್ಟ್ ಮಾಡೋಣ ಅಂತ ಬಂದ್ವಿ ನಾವು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವೆಲ್ಲ ರೆಡಿ ಆಗ್ತಾಯಿದ್ವಿ. ಸೊ ಬೇಗ ಹೋಗಬೇಕಾಗಿತ್ತು. ಆ್ಯಕ್ಚುಲಿ 5:30 ಹೋಗಬೇಕಾಗಿತ್ತು. ಬಟ್ ಅಷ್ಟೊತ್ತಿಗೆ ಸ್ಟಾರ್ಟ್ ಆಗಲಿಲ್ಲ ಫಂಕ್ಷನ್. ಸ್ವಲ್ಪ ಲೇಟ್ ಆಗೋಯಿತು. ಸ್ಟಾರ್ಟಿಂಗ್ ನನ್ನದೇ ಒಂದು ಸಾಂಗ್ ಇತ್ತು ಮತ್ತು ಡ್ಯಾನ್ಸ್ ಇತ್ತು. ಸೊ ಹಾಗಾಗಿ ನಾನು ಸ್ವಲ್ಪ ಬೇಗ ಹೋಗಬೇಕಾಗಿತ್ತು. ನಾನು ಬೇಗ ರೆಡಿಯಾಗಿದ್ದೆ. ಇವರೆಲ್ಲ ರೆಡಿ ಆಗ್ತಾಯಿದ್ರು. ನಾವಂತೂ ರೆಡಿಯಾಗಿ ಬೇಗ ಹೋಗಿದ್ವಿ. ಬಟ್ ಇನ್ನು ಫಂಕ್ಷನೇ ಸ್ಟಾರ್ಟ್ ಆಗಿರಲಿಲ್ಲ. ಬಿಕಾಸ್ ನಮ್ಮದೇ ಸ್ಟಾರ್ಟಿಂಗಲ್ಲಿ ನಮ್ಮದೇ ಸಾಂಗ್ ಮತ್ತು ಡ್ಯಾನ್ಸ್ ಇತ್ತು. ಸೊ ಅದಕ್ಕೆ ಬೇಗ ಹೋಗಿದ್ವಿ. ಈ ಸ್ಟೇಜ್ ಎಲ್ಲ ಹಾಕಿದ್ರು ಅಂದರೆ ರೆಸಾರ್ಟಲ್ಲಿ ಇರೋ ಪೂಲ್ ಆಪೋಸಿಟೇ ಹಾಕಿದ್ರು. ತುಂಬ ಚೆನ್ನಾಗಿತ್ತು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಲೈಟ್ ಬರ್ತಿದೆ, ಬನ್ನಿ. ಈ ವ್ಲಾಗ್ ಸೊ ನಾವಿವಾಗ ಡಾನ್ಸ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಮ ವಿಡಿಯೋ ನೀವು ಮಾಡಬೇಕು ಫಸ್ಟಿಂದ ರೀಟೇಕ್.
ಸೊ ದಿಸ್ ಈಸ್ ಆಲ್ ಅಬೌಟ್ ಡೇ 1 ವಿಡಿಯೋ ಇನ್ ಕ್ಲಬ್ ಕಬನ. ಸೊ ಡೇ 2 ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ನನ್ನ ಚಾನಲಲ್ಲಿ ನೋಡ್ತಾ ಇರಿ, ಹೀಗೆ ಎಂಟರ್ಟೈನ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಆಲ್, ಬಾಯ್ ಬಾಯ್.